ಮಿಸ್ಟರ್ ಕಮಲ್ ಹಾಸನ್ ಕನ್ನಡಿಗರು ನೆಲ ಜಲ ಭಾಷೆ ವಿಚಾರಕ್ಕೆ ಬಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು, ಕನ್ನಡಕ್ಕೆ ತಮಿಳು ತಾಯಿ ಅಂತ. ಅಯ್ಯೋ ಯಾರಪ್ಪ ಹೇಳಿದ್ದು? ಅದಕ್ಕೆ ನೀನು ಇತಿಹಾಸಕಾರನ ಕಮಲ್ ಹಾಸನ್, ನೀನು ಸಂಶೋಧಕನ, ನೀನು ಭಾಷಾ ತಜ್ಞನ? ಕಮಲ್ ಹಾಸನ್ ಅವರೇ ಅರ್ಥ ಮಾಡ್ಕೊಳ್ಳಿ, ಕನ್ನಡ ಹುಟ್ಟಿಕೊಂಡಿದ್ದು ತಮಿಳಿನಿಂದಲ್ಲ, ತಮಿಳು ಹುಟ್ಟಿಕೊಂಡಿದ್ದು ಕನ್ನಡದಿಂದಲ್ಲ. ಈ ಎರಡೂ ಭಾಷೆಗಳು ಹುಟ್ಟಿಕೊಂಡಿದ್ದು ದ್ರಾವಿಡ ಭಾಷಾ ಸಂಕುಲದಲ್ಲಿ. ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡದ ಭಾಷೆಯ ಅಸ್ಮಿತೆ ಏನು, ಅದರ ಹಿನ್ನೆಲೆ ಏನು, ಇತಿಹಾಸ ಏನು ಅನ್ನೋದು ಗೊತ್ತಿಲ್ಲ. ನಾವೆಲ್ಲರೂ ನವೆಂಬರ್ ಕನ್ನಡಿಗರು. ನವೆಂಬರ್ ಬಂದ ತಕ್ಷಣ ಏನು ಜೈ ಕರ್ನಾಟಕ ಮಾತೆ, ಜೈ ಕನ್ನಡ, ಕನ್ನಡಾಂಬೆ, ಇವೆಲ್ಲ ಘೋಷಣೆಗಳು ಪ್ರಯೋಜನಕ್ಕೆ ಬರಲ್ಲ. ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ಹೇಗಿದೆ ಅಂತೇಳಿ ತಮಿಳುನಾಡಿನ ಜನರನ್ನ ಕೇಳಿದ್ರೆ, ಅಯ್ಯೋ ನೀವು ನೋಡದೇ ಇದ್ದಿದ್ದೇ ಒಳ್ಳೇದಾಯ್ತು ಅಂತೇಳಿ ಒಂದ್ ರೀತಿ ಅಸಹ್ಯವನ್ನ, ವಾಕರಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಪರಭಾಷಾ ಸಿನಿಮಾಗಳು ಬರ್ತಾವ, ನಮ್ಮ ಸಿನಿಮಾಗಳನ್ನ ಎತ್ತಂಗಡಿ ಮಾಡಿಸೋದು, ಆ ಸಿನಿಮಾಗಳು ನೋಡೋದು. ಎಲ್ರಿ ಬಂತು ಕನ್ನಡದ ಪ್ರೀತಿ? ನಾವು ಕನ್ನಡಿಗರು. ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಅನಾಥರಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ನಾವು ಬದಲಾವಣೆ ಮಾಡಿಕೊಳ್ಳೋಣ. ಮುದುಡಿದ ಕಮಲ ಜನಶ್ರೀ ವಾಹಿನಿಯ ವಿಶೇಷ ಚರ್ಚೆಗೆ ಪ್ರೀತಿಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಈಗ ಒಂದು ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ. ಯಾರನ್ನ ಅಂದ್ರೆ ಈ ಕಮಲ್ ಹಾಸನ್ ಅವರನ್ನ. ಈಗ ಎಲ್ಲಿದೆಯಪ್ಪ ಕಮಲ್ ಹಾಸನ್ ಅಂತ ಕೇಳಬೇಕಾಗಿದೆ. ಯಾಕೆ ಅಂದ್ರೆ ಕನ್ನಡಿಗರ ಬಗ್ಗೆ ಬಹಳ ಒಂದು ರೀತಿ ಅವಹೇಳನಕಾರಿಯಾಗಿ ಭಾಷಾ ಅಸ್ಮಿತೆಯನ್ನೇ ಪ್ರಶ್ನೆ ಮಾಡುವ ನೆಲೆಯಲ್ಲಿ, ಇತಿಹಾಸವನ್ನೇ ಪ್ರಶ್ನೆ ಮಾಡುವ ನೆಲೆಯಲ್ಲಿ ಏನು ಕನ್ನಡಿಗರನ್ನ ಒಂದು ರೀತಿ ಭಾವನಾತ್ಮಕವಾಗಿ ಕೆಣಕಿದ್ದಂತಹ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ಹೇಗಿದೆ ಅಂತೇಳಿ ತಮಿಳುನಾಡಿನ ಜನರನ್ನ ಕೇಳಿದ್ರೆ, ಅಯ್ಯೋ ನೀವು ನೋಡದೇ ಇದ್ದಿದ್ದೇ ಒಳ್ಳೇದಾಯ್ತು ಅಂತೇಳಿ ಪಾಪ ಒಂದು ರೀತಿ ಅಸಹ್ಯವನ್ನ, ವಾಕರಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಂಥ ಸಿನಿಮಾಗೆ ಕನ್ನಡಿಗರು ಕಾದು ಕೂತ್ಕೊಂಡಿದ್ರ? ಖಂಡಿತ ಇಲ್ಲಪ್ಪ. ಈ ಪ್ರಶ್ನೆ ನಾವು ಯಾಕೆ ಹೇಳ್ತಿದೀವಿ ಅಂದ್ರೆ, ಈಗ ತಮಿಳುನಾಡಲ್ಲಿ ಏನು ತುಂಬಾ ನಿರೀಕ್ಷಿತ ಸಿನಿಮಾ ಇತ್ತಲ್ಲ, ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ, ಒಂದು ಪೋಸ್ಟಲ್ ತುಂಬಾ ವೈರಲ್ ಆಗ್ತಾ ಇದೆ. ಏನಪ್ಪ ಅಂದ್ರೆ, ಏನು ಮೊದಲನೇ ಅರ್ಧ ಅಂದ್ರೆ ಫಸ್ಟ್ ಹಾಫ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿತ್ತು, ಆಮೇಲೆ ಸೆಕೆಂಡ್ ಹಾಫನ್ನ ಮಾಡಲೇಬಾರ್ದಾಗಿತ್ತು ಅಂತ. ಅಂದ್ರೆ ಯಾವ ಮಟ್ಟಕ್ಕೆ ಸಿನಿಮಾ ಇದೆ ಅನ್ನೋದನ್ನ ತಮಿಳ್ನಾಡಿನವರೇ ಆದಂತಹ ಕಮಲ್ ಹಾಸನ್ ಅವರಿಗೆ ವಾಕರಿಕೆ ಬರೋ ರೀತಿಯಲ್ಲಿ ಉಗಿತಾ ಇದ್ದಾರೆ. ಏನು 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ, 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಿದ್ದ ಕಮಲ್ ಹಾಸನ್ ಅವರಿಗೆ ಈಗ ಅದು ಅಷ್ಟು ಕೂಡ ಹಣ, ಹಾಕಿದ ಹಣವೂ ಕೂಡ ಬರ್ತಾ ಇಲ್ಲ. ಒಂದು ರೀತಿ ಫ್ಲಾಪ್ ಆಗಿದೆ ಅಂತ. ಅಂದ್ರೆ ಕಮಲ್ ಹಾಸನ್ ಅವರು ಈ ಕನ್ನಡದ ಅಸ್ಮಿತೆ, ಕನ್ನಡದ ಇತಿಹಾಸವನ್ನ ಯಾಕೆ ಬಳಸ್ಕೊಂಡಿದ್ರು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಮತ್ತೆ ಅದು ಬೇಕಿರ್ಲಿಲ್ಲ ಅನ್ನೋದು. ಮೊದಲನೇದಾಗಿ ಮಿಸ್ಟರ್ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕನ್ನಡ ಅಂದ್ರೇನು, ಭಾಷಾ ಅಸ್ಮಿತೆ ಅಂದ್ರೇನು, ಇತಿಹಾಸ ಅಂದ್ರೇನು ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕಪ್ಪ. ಅದಕ್ಕೆ ನಮ್ಮ ನ್ಯಾಯಾಲಯ ನಾಗಪ್ರಸನ್ನ ಅವರು, ಜಸ್ಟಿಸ್, ಹೈಕೋರ್ಟ್ನ ಜಸ್ಟಿಸ್ ನಾಗಪ್ರಸನ್ನ ಅವರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಕನ್ನಡಿಗರು ನೆಲ ಜಲ ಭಾಷೆ ವಿಚಾರಕ್ಕೆ ಬಂದ್ರೆ ಭಾವನಾತ್ಮಕವಾಗಿ ನಿಲ್ತಾರೆ, ಮತ್ತೆ ಭಾಷೆ, ನೆಲ ಜಲ ನೀರಿನ ವಿಚಾರಕ್ಕೆ ಬಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ, ಮೊದಲೋಗಿ ರಾಜೀನಾಮೆ ಕೇಳ್ರಿ ಅಂತೇಳಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಆದರೆ ಕಮಲ್ ಹಾಸನ್ಗೆ ಅದೇನು ಉದ್ದಟತನವೋ, ಅದೇನು ಉಡಾಪೆಯೋ, ಅವ್ರ ವ್ಯಕ್ತಿತ್ವವೋ ಹಾಗೆ ಏನೋ ಗೊತ್ತಿಲ್ಲ, ಕ್ಷಮೆ ಕೇಳೋ ಒಂದು ದೊಡ್ಡ ಗುಣನೂ ಅವ್ರು ಮಾಡಲಿಲ್ಲ. ಇರಲಿ, ಅವ್ರಿಗೆ ಕ್ಷಮೆ ತಗೊಂಡು ನಾವೇನು ಮಾಡಲಿ? 200 ಕೋಟಿ ಸಿನಿಮಾಗೆ ಅದು ಏನೋ ಅಟ್ಲೀಸ್ಟ್ ಪ್ರೊಡ್ಯೂಸರ್ನ ಕಾಪಾಡೋ ಪ್ರಯತ್ನ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಮಿಸ್ಟರ್ ಕಮಲ್ ಹಾಸನ್ ಅವರೇ, ಒಂದಷ್ಟು ವಿಷಯಗಳನ್ನು ನಿಮಗೆ ಅರ್ಥ ಮಾಡಿಸುತ್ತಾ, ಒಂದಷ್ಟು ವಿಷಯಗಳನ್ನು ಕನ್ನಡಿಗರೇ ಮನವರಿಕೆ, ಆತ್ಮಾವಲೋಕನ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಾವೀಗ ಮಾಡಬೇಕಾಗಿದೆ. ನೋಡ್ರಿ, ನೀವು ಹೇಳ್ತಿರಲ್ಲ ತಮಿಳಿನ ಇತಿಹಾಸ ಅಂದ್ರೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು, ಏನು ಕನ್ನಡಕ್ಕೆ ತಮಿಳು ತಾಯಿ ಅಂತ. ಅಯ್ಯೋ ಯಾರಪ್ಪ ಹೇಳಿದ್ದು? ಅದಕ್ಕೆ ನೀನು ಇತಿಹಾಸಕಾರನ ಕಮಲ್ ಹಾಸನ್, ನೀನು ಸಂಶೋಧಕನ? ಮಿಸ್ಟರ್ ಕಮಲ್ ಹಾಸನ್, ನೀನು ಭಾಷಾ ತಜ್ಞನ? ನೀನು ಏನೂ ಅಲ್ಲ, ಒಬ್ಬ ನಟ, ಒಳ್ಳೆಯ ನಟ ಆದ ಕಾರಣಕ್ಕೆ ನಾನು ಏನು ಬೇಕಾದರೂ ಬಾಯಿಗೆ ಬಂದದನ್ನೆಲ್ಲ ಬೊಗಳ್ತೀನಿ ಅನ್ನೋದಿದೆಯಲ್ಲ, ಅದು ಅವಿವೇಕತನ ಆಗತ್ತೆ. ಕಮಲ್ ಹಾಸನ್ ಅವರೇ ಅರ್ಥ ಮಾಡ್ಕೊಳ್ಳಿ, ತಮಿಳು ಮತ್ತು ಕನ್ನಡ ಹುಟ್ಟಿಕೊಂಡಿದ್ದು
ಕನ್ನಡ ಹುಟ್ಟಿಕೊಂಡಿದ್ದು ತಮಿಳಿನಿಂದಲ್ಲ, ತಮಿಳು ಹುಟ್ಟಿಕೊಂಡಿದ್ದು ಕನ್ನಡದಿಂದಲ್ಲ. ಈ ಎರಡೂ ಭಾಷೆಗಳು ಹುಟ್ಟಿಕೊಂಡಿದ್ದು ದ್ರಾವಿಡ ಭಾಷಾ ಸಂಕುಲದಲ್ಲಿ. ಕನ್ನಡ ಮತ್ತು ತಮಿಳು ಈ ದ್ರಾವಿಡ ಮರದ ಟಿಸಿಲೊಡೆದ ಟೊಂಗೆಗಳು ಅನ್ನೋದನ್ನ ನಿನಗೆ ಅರ್ಥ ಮಾಡಿಸೋರು ಯಾರಪ್ಪ? ಮೊದಲು ಅರ್ಥ ಮಾಡ್ಕೊಳಪ್ಪ, ಕಮಲ್ ಹಾಸನಪ್ಪ. ನೋಡಿ, ನಮ್ಮ ಭಾಷೆಯ ಅಸ್ಮಿತೆ, ನಮ್ಮ ಭಾಷೆಯ ಹಿನ್ನೆಲೆಯನ್ನು ನಾವೇ ಮನವರಿಕೆ ಮಾಡ್ಕೊಳ್ಳೋದಾದ್ರೆ, ಇಡೀ ಜೀವ ಸಂಕುಲ ಸೃಷ್ಟಿಯಾಗುತ್ತಲ್ಲ ಈ ಭೂಮಿ ಮೇಲೆ, ಅದು ದಕ್ಷಿಣ ಆಫ್ರಿಕಾದಲ್ಲಿ ವಲಸೆ ಬಂದಂಥ ಏನು ಬುಡಕಟ್ಟು ಜನ ಕನ್ನಡಿಗರಿದಾರಲ್ಲ, ಆ ಬುಡಕಟ್ಟು ಜನ, ಆ ಕನ್ನಡಿಗರು ನಾವೇ. ಹಾಗೆ ವಲಸೆ ಬಂದು ಇಡೀ ಭಾರತಕ್ಕೆ ಒಂದು ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಆ ಹರಪ್ಪ ಮತ್ತು ಮಯಂಚಾದಾರು ಮತ್ತು ಸಿಂಧು ನಾಗರಿಕತೆ ಅಂತ ಹೇಳ್ತೀವಲ್ಲ, ಆ ಸಿಂಧು ನಾಗರಿಕತೆಯಲ್ಲಿ ಲೋಹವನ್ನ ಮತ್ತು ಬೆಳ್ಳಿಯ ಲೋಹಗಳನ್ನು ಬಳಕೆ ಮಾಡುತ್ತಿದ್ದಂಥ ಯಾರಾದರೂ ಬುಡಕಟ್ಟು ಜನರು ಅಥವಾ ಆದಿವಾಸಿಗಳು ಯಾರಪ್ಪ ಇದ್ರು ಅಂದರೆ ಅದು ನಾವುಗಳೇ ಆಗಿದ್ವಿ. ಯಾಕೆಂದರೆ ಆ ಬೆಳ್ಳಿ, ಆ ಲೋಹ, ಆ ಚಿನ್ನದ ಅದಿರು ಎಲ್ಲಿ ಸಿಕ್ತಿತ್ತು ಅಂದರೆ ಕರ್ನಾಟಕದ ಕೋಲಾರದಲ್ಲಿ ಸಿಕ್ತಿತ್ತು. ನಾವಿಲ್ಲಿ ಅದನ್ನು ಗಣಿಯಿಂದ ತೆಗಿತಿದ್ವಿ. ಆ ಸಿಂಧು ಬಯಲಿನವರೆಗೂ ಹೋಗಿ ಮಾರಾಟವನ್ನು ಮಾಡ್ತಿದ್ವಿ, ಆ ನಗರವನ್ನು ಕಟ್ಟಿದ್ವಿ ಅನ್ನೋ ಇತಿಹಾಸವನ್ನು ನೀನು ಅರ್ಥ ಮಾಡ್ಕೊಳ್ಳಪ್ಪ. ಅದೇ ರೀತಿ ಬಳ್ಳಾರಿಯ ಸಂಗನಕಲ್ಲು ಅನ್ನುವಂಥ ಒಂದು ಪ್ರದೇಶದಲ್ಲಿ ಏನು ನಾಗರಿಕತೆ ಶುರುವಾಗೋಕ್ಕಿಂತ ಮುಂಚೆ ಈ ಬೆಳೆಯನ್ನು ಕಟಾವು ಮಾಡೋದಕ್ಕೆ ಲೋಹಗಳನ್ನು ಬಳಸ್ತಾ ಇದ್ವಿ. ಅಂದರೆ ನಮ್ಮದು ಎಂತಹ ಇತಿಹಾಸ ಇದೆ ಅನ್ನೋದನ್ನು ನೀನು ಅರ್ಥ ಮಾಡ್ಕೊಳ್ಳಪ್ಪ. ಹೀಗೆ ಹೇಳ್ತಾ ಹೋದರೆ ಇಸಿಲ ಅನ್ನೋ ಪದ ಮೊದಲ ಕನ್ನಡ ಪದ. ಅದು ನಮ್ಮ ಅಸ್ಮಿತೆ ಅಷ್ಟು ಪುರಾತನವಾಗಿದೆ. ಹಂಗಂತೇಳಿ ನಾನು ತಮಿಳನ್ನು ತೆಗಳ್ತಾ ಇಲ್ಲ. ಆದರೆ ನಿಮ್ಮಗಳ ಉದ್ದೇಶ ಏನು ಅಂದರೆ, ನಾವೇ ಶ್ರೇಷ್ಠರು, ನಮ್ಮ ಭಾಷೆಯೇ ಹಳೆಯ ಭಾಷೆ, ನಮ್ಮದು ಮಾತ್ರ ಸಂಸ್ಕೃತಿ, ಬೇರೆಯದೆಲ್ಲ ಏನು ವಿಕೃತಿನ? ನಮಗೂ ಕೂಡ ಸಂಸ್ಕೃತಿ ಇದೆ, ಹಿನ್ನೆಲೆ ಇದೆ, ಭಾಷಾ ಅಭಿಮಾನ ಇದೆ, ಪ್ರೀತಿ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಎಂತೆಂಥ ಮಾತುಗಳನ್ನು ಹೇಳಿದ್ದಾರೆ ಕನ್ನಡದ ಬಗ್ಗೆ. ಎಲ್ಲಾದರೂ ಇರು, ಎಂತಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗತ್ತೆ. ಕನ್ನಡಕ್ಕಾಗಿ ದನಿ ಎತ್ತು, ನಿನ್ನ ಅದೇ ಪಾಂಚಜನ್ಯ ಮಡಗತ್ತೆ ಅಂತ ಹೇಳಿದ್ರಲ್ಲ. ಯಾಕೆ ಹೇಳಿದ್ರು ಅಂದರೆ ಕನ್ನಡಕ್ಕೆ ಆ ಶಕ್ತಿ ಇದೆ. ಕುವೆಂಪು ಹೇಳ್ತಾರೆ, ಕರ್ನಾಟಕ ಎಂಬುದೇನು ಬರೀ ಹೆಸರೇ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಸಿಡಿಲು ಕಣ. ಹೀಗೆ ಭಾಷೆಯ ಅಸ್ಮಿತೆಯನ್ನು ನಾವು ಕಟ್ಕೊಂಡಿದ್ದೇವೆ. ಕನ್ನಡ ಒಂದು ಮೂಲದಿಂದ, ದ್ರಾವಿಡ ಮೂಲದಿಂದ ಟಿಸಿಲೊಡೆದಿರ್ಬೋದು, ಆದರೆ ಸ್ವತಂತ್ರವಾಗಿ ತನ್ನ ಅಸ್ಮಿತೆಯನ್ನು ಕಾಲಾನುಕಾಲಕ್ಕೆ ನೂರಾರು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಅದು ಕಟ್ಟಿಕೊಂಡು ಬಂದಿದೆ. ಹಾಗಾಗಿಯೇ ನಮ್ಮ ಭಾಷೆಯನ್ನು ನೋಡಿದಾಗ ಅದು ಕನ್ನಡ, ಆಹಾ ಸವಿಗನ್ನಡ, ಸುಂದರ ಭಾಷೆ ಇದು. ಮಹಾಲಿಂಗ ರಂಗ ಹೇಳ್ತಾನಲ್ಲ, ಕನ್ನಡ ಅನ್ನೋದು ಒಂದು ರೀತಿ ಸುಲಿದ ಬಾಳೆಯ ಹಣ್ಣಿನಂದಜಿ ಅಂತ. ಅಷ್ಟು ಪ್ರೀತಿ, ಅಷ್ಟು ಅಪ್ಯಾಯಮಾನ. ನಮ್ಮ ರತ್ನ ಹೇಳ್ತಾರಲ್ಲ, ರತ್ನ ಪ್ರಪಂಚ ಅವ್ರು ಹೇಳ್ತಾರಲ್ಲ, ನರ್ಕಕ್ಕಿಳಿಸಿ ನಾಲಿಗೆ ಸೀಳಿಸಿ ಬಾಯಿ ಹೊಲಸಾಕಿದ್ರು ಕೂಡ, ನನ್ನ ಬಾಯಿ ಹೊಲಸಿ ನೀವು ಹೊಲಿದ್ರು ಕೂಡ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನಿ ಕಾಣೆ ಅಂತ. ಹಾಗೆ ನಮ್ಮ ಭಾಷೆ ಅಂದರೆ ನಮಗೆ ತಾಯಿ ಸಮಾನ, ನಮಗೆ ಪ್ರೀತಿ, ನಮಗೆ ದೇವರು, ನಮಗೆ ದೈವ, ನಮಗೆ ಎಲ್ಲವೂ. ಅದು ಅನ್ನಮಯ, ಪ್ರಾಣಮಯ, ದೇವಮಯ ಎಲ್ಲವೂ ಕೂಡ ಆಗಿ ಆವರಿಸ್ಕೊಂಡಿದೆ. ಹೀಗಿರುವಂಥ ಒಂದು ಭಾಷೆಯನ್ನು, ಯಾಕಂದರೆ ನಿಮ್ಮ ತಮಿಳು ಭಾಷೆಯೂ ಕೂಡ ಈ ತಮಿಳು, ತೆಲುಗು ಇವೆಲ್ಲವೂ ಕೂಡ ದ್ರಾವಿಡ ಭಾಷಾ ಕುಟುಂಬದಿಂದ ಬಂದಂಥವ್ರು. ಕನ್ನಡ ಮತ್ತು ತಮಿಳು ಇವೆಲ್ಲ ಅಕ್ಕ ತಂಗಿಯರಿದ್ದಾಗೆ, ಅಣ್ಣ ತಮ್ಮರಿದ್ದಾಗೆ. ಈಗ ಅಕ್ಕ ತಂಗಿಯರನ್ನ ತಂಗಿ ಬಂದ್ಬಿಟ್ಟು ನೀನು ನನ್ನಿಂದ ಹುಟ್ಟು ಬಂದೆ ಅಂತಂದರೆ ತಾಯಿ ಬೇರೆ ಅಲ್ವಾ? ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಭಾಷೆಗೂ ಕೂಡ ಒಂದು ಸ್ವತಂತ್ರವಾದ ಅಸ್ಮಿತೆ ಇರುತ್ತೆ. ಅದು ಕಾಲಾನುಕ್ರಮಕ್ಕೆ ಅದು ತನ್ನನ್ನು ತಾನು ಗಟ್ಟಿಗೊಳಿಸ್ಕೊಂಡಿರುತ್ತೆ. ಅಲ್ಲೊಂದು ಪ್ರೀತಿ ಇರುತ್ತೆ, ಅಲ್ಲೊಂದು ಸಂವೇದನೆ ಇರುತ್ತೆ. ಅದೆಲ್ಲದೂ ಗೊತ್ತಿಲ್ಲದೆ ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನುವಂಥ ಅವಿವೇಕದ ಮಾತನ್ನು ಆಡ್ತೀಯಲ್ಲಪ್ಪ ಕಮಲ್ ಹಾಸನ್. ಈ ಭಾಷೆಯ ಅಸ್ಮಿತೆಯನ್ನು ಅರ್ಥ ಮಾಡ್ಕೊ. ಇನ್ನೊಂದು ಭಾಳ ನೋವಿನ ವಿಚಾರ, ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡದ ಭಾಷೆಯ ಅಸ್ಮಿತೆ ಏನು, ಅದರ ಹಿನ್ನೆಲೆ ಏನು, ಇತಿಹಾಸ ಏನು ಅನ್ನೋದು ಗೊತ್ತಿಲ್ಲ. ಬಹುತೇಕರಿಗೆ ಈ ಥರದ ಯಾರೋ ಒಬ್ಬ ಕಮಲನೋ ಇನ್ಯಾವನೋ ಬಂದು ವಿಮಲನೋ ಬಂದು ನಮ್ಮನ್ನು ಕೆಣಕಿದಾಗ, ಅಯ್ಯೋ ಕನ್ನಡಿಗರಿಗೆ ಹಂಗಾಯ್ತು, ಕನ್ನಡ ಭಾಷೆಗೆ ಹಂಗೆ ಅವಮಾನ ಮಾಡ್ದ, ನಾನು ಖಂಡಿಸ್ತೀನಿ, ಉಗ್ರವಾದ ಹೋರಾಟ ಮಾಡ್ತೀನಿ. ಆಯ್ತಪ್ಪ, ಹೋರಾಟ ಮಾಡೋಣ. ಆದರೆ
ಪ್ರತಿಯೊಬ್ಬ ಕನ್ನಡಿಗನಿಗೆ ಕನ್ನಡದ ಇತಿಹಾಸ, ಕನ್ನಡದ ಹಿರಿಮೆ, ಗರಿಮೆ, ಅದರ ಅದರ ಏನು ಮೌಲ್ಯ, ಅದು ಹೇಗೆ ಬಂತು, ಅದು ಹೇಗೆ ನನ್ನ ಘನತೆಯ ಭಾಷೆ, ಅದು ಹೇಗೆ ನನ್ನ ಅನ್ನದ ಭಾಷೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಹಿಂಗೆ ಯಾವನೋ ಬಂದು ಕೆಣಕ್ದಾಗ ಮಾತ್ರ ನಾನು ಉಗ್ರವಾದ ಹೋರಾಟ ಮಾಡ್ಬಿಡ್ತೀನಿ ಅಂತೇಳಿ ಬೀದಿ ನಿಲ್ಲೋದಲ್ಲ. ಪ್ರತಿಯೊಬ್ಬ ಕನ್ನಡಿಗನು ಕೂಡ ತನ್ನ ಭಾಷೆಯ ಬಗ್ಗೆ, ನಿಜವಾದ ಕನ್ನಡಿಗ ಯಾರು ಅಂದರೆ ತನ್ನ ಭಾಷೆನ ಪ್ರೀತಿಸಬೇಕು. ತನ್ನ ಭಾಷೆಗೆ ಎಲ್ಲಿ ಅವಮಾನ ಆಗುತ್ತೆ, ಯಾವನು ಕೆಣಕ್ತಾನೆ ಅವನಿಗೆ ಕಾನೂನಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ನನ್ನ ಭಾಷೆಯ ಇತಿಹಾಸ ಏನು ಅನ್ನೋದನ್ನು ಅವನಿಗೆ ಮನವರಿಕೆ ಮಾಡಬೇಕು. ಇದು ಯಾವುದೂ ಗೊತ್ತಿಲ್ಲದಿದ್ದಾಗ ನಾನು ಹೇಗೆ ಒಳ್ಳೆ ಕನ್ನಡಿಗ ಆಗ್ತೀನಿ? ಅದಕ್ಕೆ ಅಲ್ವಾ ನಾವೆಲ್ಲರೂ ನವೆಂಬರ್ ಕನ್ನಡಿಗರು. ನವೆಂಬರ್ ಬಂದ ತಕ್ಷಣ ಏನು ಜೈ ಕರ್ನಾಟಕ ಮಾತೆ, ಜೈ ಕನ್ನಡ, ಕನ್ನಡಾಂಬೆ, ಇವೆಲ್ಲ ಘೋಷಣೆಗಳು ಪ್ರಯೋಜನಕ್ಕೆ ಬರಲ್ಲ. ತಮಿಳರಿಂದ ಒಳ್ಳೆಯ ಕೆಲವು ಅಂಶಗಳನ್ನ ನಾವು ಕಲಿಬೇಕಾಗಿದೆ. ಅವರು ಆ ತಮಿಳ್ನಾಡಿಗೆ ಹೋದಾಗ ಉತ್ತರ ಕೊಡೋದು ತಮಿಳಲ್ಲೇ ಹೊರತು ಬೇರೆ ಲ್ಯಾಂಗ್ವೇಜ್ಗಳಿಂದ ಅಲ್ಲ. ಆದರೆ ನಾವು ಯಾರಾದರೂ ನಮ್ಮನ್ನು ಪ್ರಶ್ನೆ ಮಾಡಲಿ, ಅವನು ತಮಿಳನಾಗಿರಲಿ, ಅವನು ಹಿಂದಿ ಆಗಿರಲಿ, ಅವನು ಉರ್ದು ಆಗಿರಲಿ, ಅವನು ಯಾವುದೇ ಭಾಷೆನಾಗಿರಲಿ, ಅದು ನಮಗೆ ಬರುತ್ತೋ ಬಿಡುತ್ತೋ ಅದನ್ನು ಅರ್ಧಂಬರ್ಧ ಸೇರಿಸಿ ಹೇಳಕ್ಕೆ ಟ್ರೈ ಮಾಡ್ತೀವಿ. ಅಂತೇಳಿ ಅವ್ರ ಜೊತೆ ಒಳ್ಳೆ ಸಂವಾದ ಇಟ್ಕೋಬಾರ್ದು ಅಂತಲ್ಲ. ಇಲ್ಲಿಗೆ ಬಂದವರಿಗೆ ನನ್ನ ಭಾಷೆಯನ್ನ, ಅಂದರೆ ಕರ್ನಾಟಕಕ್ಕೆ ಬಂದು ಕನ್ನಡದ ನೆಲವನ್ನು ಸೇವಿಸಿ, ಜಲವನ್ನು ಸೇವಿಸಿ ಇಲ್ಲಿ ಬದುಕ್ತೀಯ ಅಂತಂದರೆ ಈ ಭಾಷೆ ಕಲಿಬೇಕು. ಅವನಿಗೆ ಕಲಿಯುವ ಅನಿವಾರ್ಯತೆಯನ್ನೇ ಸೃಷ್ಟಿ ಮಾಡದೆ ಅವನ ಭಾಷೆಯಲ್ಲಿ ನಾವು ಸಂವಾದ ಮಾಡಿದಾಗ, ಮಾತಾಡಿದಾಗ ಅವನ್ಯಾಕೆ ನಮ್ಮ ಭಾಷೆಯನ್ನು ಕಲಿತಾನೆ? ಅದಕ್ಕೆ ಅಲ್ವಾ ಅದ್ಯಾವುದೋ ಏನು ಬ್ಯಾಂಕ್ ಮ್ಯಾನೇಜರು ನಾನ್ಯಾಕೆ ಕನ್ನಡ ಮಾತಾಡಲಿ ಅಂತ. ಇಲ್ಲಿ ಕನ್ನಡ ಮಾತನಾಡುವ ಅನಿವಾರ್ಯತೆಯನ್ನು ಅವ್ರಿಗೆ ಸೃಷ್ಟಿ ಮಾಡಬೇಕು, ಅರ್ಥ ಮಾಡಿಸ್ಬೇಕು. ನೀವು ನಮ್ಮ ಜಲ ಸೇವಿಸ್ತಾ ಇದ್ದೀರಿ, ನಮ್ಮ ನೆಲವನ್ನು ಅನುಭವಿಸ್ತಿದ್ದೀರಿ, ನಮ್ಮ ಕನ್ನಡಿಗರ ಹಣವನ್ನು ಉಪಯೋಗಿಸ್ತಾ ಇದ್ದೀರಿ, ನಿಮಗೆಲ್ಲ ಅವಕಾಶ ಕೊಟ್ಟಿದ್ದೀವಿ, ಈ ಭಾಷೆಯನ್ನು ಕಲಿಯಿರಿ, ಕೊನೆ ಪಕ್ಷ ಪ್ರೀತಿಸಿ ಅಂತೇಳಿ ಹೇಳುವ ಮನವರಿಕೆ ಮಾಡೋ ಕೆಲಸವನ್ನು ನಿಜವಾದ ಕನ್ನಡಿಗರು ನಾವು ಮಾಡಬೇಕಾಗಿದೆ. ಆದರೆ ಇಂಥ ಘಟನೆಗಳಾದಾಗ ಮಾತ್ರ ಕೂಗೋದಲ್ಲ. ಇನ್ನೊಂದು ವಿಚಾರ, ಶಿವರಾಜ್ ಕುಮಾರ್ ಆ ಕಾರ್ಯಕ್ರಮದಲ್ಲಿದ್ದರು. ಏನು ಕಮಲ್ ಹಾಸನ್ ಅವರು ಏನು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ ಪ್ರಮೋಷನ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಹೋಗಿದ್ರು, ಸಂತೋಷ. ಆದರೆ ಶಿವರಾಜ್ ಕುಮಾರ್ ಅವ್ರಿಗೆ ಅದು ಅಲ್ಲಿ ಹೇಳಿದ್ದು ಅರ್ಥ ಆಯ್ತೋ ಇಲ್ವೋ, ಅವರು ಸರಿಯಾಗಿ ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವರು ನಾನೇನು ಅನ್ನೋದು ಕನ್ನಡಿಗರಿಗೆ ಗೊತ್ತಿದೆ, ಅದು ಓಕೆ. ಶಿವರಾಜ್ ಕುಮಾರ್ ಅವರೇ, ಶಿವಣ್ಣ ಅವರೇ, ಮತ್ತು ಇತರ ಎಲ್ಲ ಸಿನಿಮಾದವರೇ, ನಾನು ನಿಮಗೆ ಅರ್ಥ ಮಾಡಿಸೋದು ಅಥವಾ ಕೇಳೋದೇನು ಅಂದರೆ, ಅವರು ಆ ರಾಜ್ಯದಲ್ಲಿ ತಮ್ಮ ಸಿನಿಮಾವನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಅಥವಾ ನಮ್ಮ ರಾಜ್ಯದಲ್ಲೂ ಅವರು ಸಿನಿಮಾವನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ನಮ್ಮನ್ನು ಕರ್ಕೊಂಬಂದು ಹೇಗೆ ಎಲ್ಲ ಪ್ರಯೋಜನ ಅಂದರೆ ಪ್ಲಾನ್ ಮಾಡ್ತಾರಲ್ಲ, ಹಾಗೆ ನಮ್ಮ ಸಿನಿಮಾಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚೆನ್ನಾಗಿ ಪ್ರದರ್ಶನ ಕಾಣೋದಕ್ಕೆ ಅವ್ರಿಗೂ ಕೂಡ ಒತ್ತಡವನ್ನು ಹೇರಬೇಕು. ಇಲ್ಲಿ ಹಂಗಲ್ಲ, ಯಾವುದೇ ಪರಭಾಷಾ ಸಿನಿಮಾಗಳು ಬರ್ತಾವ, ನಮ್ಮ ಸಿನಿಮಾಗಳನ್ನ ಎತ್ತಂಗಡಿ ಮಾಡಿಸೋದು, ಆ ಸಿನಿಮಾಗಳು ನೋಡೋದು. ಎಲ್ರಿ ಬಂತು ಕನ್ನಡದ ಪ್ರೀತಿ? ನಾವು ಕನ್ನಡಿಗರು ಮೊದಲು ನಮ್ಮ ಭಾಷೆಯ ಸಿನಿಮಾಗಳನ್ನು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಒಂದ್ಸಲಿ ನೋಡೋಣ, ಚೆನ್ನಾಗಿದ್ರೆ ಅಪ್ಕೊಳ್ಳೋಣ, ಚೆನ್ನಾಗಿಲ್ಲ ಅಂದರೆ ಹೋಗ್ಲಿ ಬಿಡಪ್ಪ ಅಂತ ಸುಮ್ಮನಾಗೋಣ. ಆದರೆ ನಾವೇನು ಮಾಡ್ತೀವಿ, ಅಯ್ಯೋ ಬಾಲಿವುಡ್ಡು, ಆ ವುಡ್ಡು, ಈ ವುಡ್ಡು ಅಂತೇಳಿ ನಮ್ಮ ಸ್ಯಾಂಡಲ್ವುಡ್ನ ಮರ್ತ್ಬಿಟ್ರೆ ಹೆಂಗೆ ಸ್ವಾಮಿ? ಹಾಗಾಗಿ ನಮ್ಮ ಭಾಷೆಯ ಸಿನಿಮಾ, ನಮ್ಮ ಭಾಷೆ, ನಮ್ಮ ಕನ್ನಡಿಗರು, ನಮ್ಮ ಜನ, ನಾವು ಪ್ರೀತಿ ಇಟ್ಕೋಬೇಕು. ಅಲ್ಲಿ ತಮಿಳ್ನಾಡಲ್ಲಿ ಗಲ್ಲಿಗಳಲ್ಲಿ ಇಂಗ್ಲಿಷ್ ಫಲಕಗಳು ಕಾಣದೇ ಇಲ್ಲಪ್ಪ, ಆದರೆ ನಮ್ಮಲ್ಲಿ ಕೆಲವು ಏರಿಯಾಗಳಲ್ಲಿ ಕನ್ನಡ ಫಲಕಗಳು ಸಿಕ್ಕರೆ ಅದು ನಮ್ಮ ಅದೃಷ್ಟ. ಅಂದರೆ ಕನ್ನಡಿಗರಲ್ಲಿ, ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಅನಾಥರಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾವು ಬದಲಾವಣೆ ಮಾಡಿಕೊಳ್ಳೋಣ. ಹಾಗಾಗಿ ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಅವರು ಏನು ಇತಿಹಾಸಕಾರರು, ತಜ್ಞರು ಏನೂ ಅಲ್ಲ, ಅರ್ಥ ಮಾಡಿಸ್ಬೇಕಾಗಿತ್ತು, ಅರ್ಥ ಮಾಡಿಸಿದ್ದೀವಿ. ಕಮಲ್ ಹಾಸನ್ ಕ್ಷಮೆ ತಗೊಂಡು ನಾವೇನು ಮಾಡಲಿ? ಇಂಥ ಅವಿವೇಕಿಗಳಿಗೆ ಕನ್ನಡದ ಸಾಮಾನ್ಯ ಮನುಷ್ಯನು ಕೂಡ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವ ತಜ್ಞತೆಯನ್ನು, ಪ್ರಜ್ಞತೆಯನ್ನು, ಪ್ರೀತಿಯನ್ನು, ಕನ್ನಡದ ಬಗೆಗಿನ ಪ್ರೇಮವನ್ನು ನಾವೆಲ್ಲರೂ ಗಳಿಸ್ಕೊಳ್ಳೋಣ. ಕನ್ನಡದ ವಿಚಾರಕ್ಕೆ ಯಾರಾದರೂ ಬಂದರೆ ನಮ್ಮ ಗರಿಮೆಯನ್ನು ಹೇಳೋಣ, ನಮ್ಮ ಹಿರಿಮೆ. ಯಾಕೆಂದರೆ ಕಾವೇರಿಯಿಂದ ಗೋದಾವರಿವರೆಗೂ ಮರ ಇದ್ದ ನಾಡ, ಅಂದರೆ ಕಾವೇರಿಯಿಂದ ಗೋದಾವರಿವರೆಗೂ ಕೂಡ ನಮ್ಮ ಆಳ್ವಿಕೆ ಇತ್ತು ಅಂತ ನಮ್ಮ ಇಮ್ಮಡಿ ಪುಲಕೇಶಿ ಇಡೀ ದಕ್ಷಿಣ ಏಷ್ಯಾವನ್ನೇ ಆಳ್ತಾ ಇದ್ದ, ಹರ್ಷವರ್ಧನೆಲ್ಲ ಸೋರಿಸಿ. ಅಷ್ಟು ಶೌರ್ಯ, ಪರಾಕ್ರಮ, ಶಿಲ್ಪ, ಕಲೆಗಳು ತವರೂರು. ಇಷ್ಟೆಲ್ಲ ಇತಿಹಾಸ ಇದೆ, ಸಮೃದ್ಧ ಸಾಹಿತ್ಯ ಇದೆ, ಎಷ್ಟೊಂದು ಲಲಿತ ಕಲಾ ವೈಭವ ಇದೆ, ದಾಸ ಸಾಹಿತ್ಯ ಇದೆ, ಎಂತೆಂಥ ಏನು ವಚನ ಸಾಹಿತ್ಯ ಇದೆ. ಇಷ್ಟೆಲ್ಲ ಜಗತ್ತಿನ ಎಲ್ಲ ಸಾಹಿತ್ಯಕ್ಕೂ ಹೆಗಲಣೆಯಾಗಬಲ್ಲ ಸಾಹಿತ್ಯಗಳನ್ನು ನಮ್ಮ ಪಂಪರನ್ನ, ನಮ್ಮ ವಚನಕಾರರು ಕೊಟ್ಟಿದ್ದಾರೆ. ಇದು ನಮಗೆ ಹೆಮ್ಮೆ ಆಗಬೇಕು. ಹಾಗಾಗಿ ಇಂಥ
ಆಗಾಗ ಇಂತಿಂಥ ಅವಿವೇಕಿಗಳು ಕುಟುಕುಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವ ತಜ್ಞತೆಯನ್ನು, ಪ್ರಾಜ್ಞತೆಯನ್ನು, ಪ್ರೀತಿಯನ್ನು, ಪ್ರೌಢಿಮೆಯನ್ನು, ಮೊದಲು ಕನ್ನಡದ ಬಗೆಗಿನ ವಿಶೇಷವಾದ ಪ್ರೀತಿಯನ್ನು ಗಳಿಸ್ಕೊಂಡಾಗ ನಾವು ಮಾತ್ರ ನಿಜವಾದ ಕನ್ನಡಿಗರಾಗ್ತೇವೆ. ಆಗ ಇಂಥ ಅವಿವೇಕಿಗಳಿಗೆ ಸರಿಯಾದ ಉತ್ತರ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಏನಂತೀರಾ? ನಮಸ್ಕಾರ.